ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಾವು ಪರ್ಟಿಕ್ಯುಲರ್ ಆಗಿ ಆಪ್ಷನ್ ಸೆಲ್ಲಿಂಗು ನಮ್ಮ ಕೋರ್ಸಲ್ಲಿ ಏನು ಕೊಟ್ಟಿದ್ದೀವೋ ಅದು ಹೇಗೆ ವರ್ಕ್ ಆಗ್ತಿದೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ತುಂಬ ಜನ ಆಫೀಸ್ ಹೋಗುವಂಥವ್ರು, ಆಮೇಲೆ ವರ್ಕಿಂಗಲ್ಲಿ ಇರ್ತೀರಿ, ಅವ್ರಿಗೆ ಬೈಯಿಂಗ್ ನೋಡೋಕ್ಕಾಗಲ್ಲ, ಆ ಟೈಮಲ್ಲಿ ಬೈ ಮಾಡೋಕ್ಕಾಗಲ್ಲ. ಸೊ ರಿಟರ್ನ್ಸ್ ಬೇಕು ಅಂತ ಹೇಳಿದಾಗ ಆಪ್ಷನ್ಸಲ್ಲಿ ನಿಮಗೆ ಡೈರೆಕ್ಷನ್ ಗೊತ್ತಿತ್ತಂತಾದ್ರೆ, ಡೈರೆಕ್ಷನ್ ಗೊತ್ತಿದ್ದು ನೀವೊಂದು ಎಂಟ್ರಿ ಪ್ರೈಸ್ ಮಾಡಿ ಸ್ಟಾಪ್ ಲಾಸ್ ಇಟ್ಟರು, ಅದು ಎಡ್ಜಿಂಗು ಸಹ ಮಾಡಿದ್ರೆ ನಿಮ್ಮಲ್ಲಿ ರಿಸ್ಕ್ ತುಂಬ ಕಮ್ಮಿ ಆಗುತ್ತೆ. ರಿಸ್ಕ್ ಕಮ್ಮಿ ಮಾಡಿಕೊಂಡು ನೀವು ಸೆಲ್ಲಿಂಗ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ನಿಮಗೆ ಅಲ್ಲಿ ಪ್ರಾಫಿಟ್ ಮೇಕಿಂಗ್ ಸ್ವಲ್ಪ ಬರುತ್ತೆ. ಏನಿಲ್ಲ ಅಂತ ಹೇಳಿದ್ರು ದಿನಕ್ಕೊಂದು 1% ನಾವು ಟ್ರೈ ಮಾಡಿದ್ರು, 1% ನಾವು ರಿಟರ್ನ್ ತೆಗಿಲಿಕ್ಕೆ, ಅಥವಾ 0.5% ರಿಟರ್ನ್ ತೆಗೆದ್ರು ಸಹ ತಿಂಗಳಿಗೆ ಒಂದು 6% to 8% ವರೆಗೆ ನಿಮಗೆ ರಿಟರ್ನ್ಸ್ ತೆಗಿಬೋದು. ಸೊ ಅದು ಆಪ್ಷನ್ ಸೆಲ್ಲಿಂಗ್ಸ್ ಅಲ್ಲಿ. ಅದೇನು ಆಪ್ಷನ್ ಸೆಲ್ಲಿಂಗ್ ಸ್ವಲ್ಪ ಅಮೌಂಟ್ ಜಾಸ್ತಿ ಬೇಕು. ಲೈಕ್ 2.5 ಲಕ್ಷ ರೂಪಾಯಿ ಇದ್ರೆ ನಾವು ಒಂದು ಲಾಟ್ ಅನ್ನ ನೇಕೆಡ್ ಸೆಲ್ಲಿಂಗ್ ಮಾಡ್ಬೋದು, ಅಂದ್ರೆ ಡೈರೆಕ್ಟ್ ಆಗಿ ಸೆಲ್ಲಿಂಗ್ ಮಾತ್ರ ಮಾಡಿ ಕುತ್ಕೊಬಹುದು. ಅದೇ ನಿಮ್ಮ ಹತ್ರ ಸ್ವಲ್ಪ 1.5 ಲಕ್ಷ ರೂಪಾಯಿ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ ಎಡ್ಜಿಂಗ್ ಅಲ್ಲಿ ಮಾಡ್ಬೋದು. ಎಡ್ಜಿಂಗ್ ಅಂತ ಹೇಳಿದ್ರೆ ನೀವು ಅದಕ್ಕೆ ಒಂದು ಬೈ ಮಾಡಿ ಒಂದು ಸೆಲ್ ಮಾಡುವಂಥದ್ದು, ಅಥವಾ ಅದಕ್ಕೆ ಅಪೋಸಿಟ್ ಆಗಿ ಒಂದು ಸೆಲ್ ಮಾಡ್ಕೊಂಡು, ಈ ರೀತಿ ಎಡ್ಜಿಂಗ್ ಮಾಡ್ಕೊಂಡು ಮಾಡುವಂತಹ ವಿಚಾರಗಳೆಲ್ಲ ಇದೆ. ಅದ್ರ ಬಗ್ಗೆ ನಾವು ನಿಮಗೆ ಹೋಗ್ತಾ ಹೋಗ್ತಾ ಫ್ಯೂಚರಲ್ಲಿ ತಿಳಿಸಿ ಕೊಡೋಣ. ಸೊ ಈ ಎಡ್ಜಿಂಗ್ ಮಾಡ್ಕೊಂಡು ಸೆಲ್ಲಿಂಗ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಅಮೌಂಟ್ ಕಮ್ಮಿ, ಮತ್ತೆ ಫುಲ್ ಪರ್ಟಿಕ್ಯುಲರ್ ಆಗಿ ಸೆಲ್ಲಿಂಗ್ ಮಾಡೋದಾದ್ರೆ ಒಂದು 2.5 ಲಕ್ಷ ರೂಪಾಯಲ್ಲಿ ಒಂದು ಲಾಟ್ ಅನ್ನ ಸೆಲ್ ಮಾಡ್ಬೋದು. ಈ ರೀತಿ ಸೆಲ್ ಮಾಡಿ ನಾವು ಡೈಲಿ ಒಂದು 20 ರಿಂದ 30 ಪಾಯಿಂಟ್ ವರೆಗೆ ಕ್ಯಾಪ್ಚರ್ ಮಾಡೋದನ್ನ ಒಂದು ಲಾಟ್ ಅಲ್ಲಿ ಹೇಗೆ ಅನ್ನೋದನ್ನ ನಾವು ಇವತ್ತು ನೋಡೋಣ. ಅದು ಹೇಗೆ ವರ್ಕ್ ಆಗ್ತಿದೆಯೋ ವರ್ಕ್ ಆಗಲ್ವೋ ಹೇಗೆಲ್ಲ ಇದೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡಿ. ಅಂಡ್ ಫ್ಯೂಚರ್ ಬರ್ತಾ ಇದೇ ವಿಡಿಯೋಸ್ ಅಲ್ಲಿ ನಿಮಗೆ ಅದರ ಬಗ್ಗೆ ಇನ್ನೂ ಡೀಟೇಲ್ ಆಗಿರುವಂತಹ ಮಾಹಿತಿಗಳು, ಅದ್ರ ಜೊತೆಗೆ ನಾವೀಗ ಹೇಗೆ 1 ಅವರ್ ಬೈ ಝೋನ್ ಅಲ್ಲಿ ನಾವೆಂತ ಮಾಡಿದೀವೋ ಸೀರೀಸು 4 ಸೀರೀಸ್ ಬೈಯಿಂಗಿಗೆ, ಅಂದ್ರೆ ಇನ್ಸೈಡ್ ಔಟ್ಸೈಡ್ ಇನ್ನು, ಆಮೇಲೆ ಇನ್ಸೈಡ್ ಅಲ್ಲಿ ಇದ್ರೆ ಹೇಗೆ, ಔಟ್ಸೈಡ್ ಅಲ್ಲಿ ಇದ್ರೆ ಹೇಗೆ ಅಂತ, ಅದೇ ತರ ಸೆಲ್ಲಿಂಗ್ ಅಲ್ಲೂ ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಅದೆಲ್ಲ ಮಾಡೋದಕ್ಕೂ ನಿಮ್ಮ ಪ್ರೋತ್ಸಾಹದ ಮೇಲೆ ಹೋಗುತ್ತೆ. ನೀವು ನಮ್ಮನ್ನ ಜಾಸ್ತಿ ಪ್ರೋತ್ಸಾಹಿಸಿದಷ್ಟು ನಮಗೂ ಮಾಡ್ಲಿಕ್ಕೊಂದು ಉತ್ಸಾಹ ಬರುತ್ತೆ. ಇಲ್ದಿರ ಏನಾಗುತ್ತೆ ಹೇಳಿ, ನಮಗೂ ಒಂದು ಸ್ವಲ್ಪ ಉತ್ಸಾಹ ಕಮ್ಮಿ ಆಗೋಗುತ್ತೆ ಅಲ್ವಾ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಒಟ್ಟಿಗೆಲ್ಲ ಹೇಳಿ. ಓಕೆ ಫ್ರೆಂಡ್ಸ್, ಈಗ ನಾವು ನೋಡಿ ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು. ಏನಂತ ಹೇಳಿದ್ರೆ, ನಾವು ಅಕ್ಟೋಬರ್ 6ನೇ ತಾರೀಕು ಕೆಲಸ ಮಾಡ್ತಾ ಇದ್ದೀವಿ. ಅಕ್ಟೋಬರ್ 6ನೇ ತಾರೀಕು ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ನಾವೀಗ ಏನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ನಮಗೊಂದು ಥಿಯರಿ ಇದೆ. ಏನ್ ಥಿಯರಿ? ಮಾರ್ಕೆಟ್ ಅಲ್ಲಿ ನಮಗೆ 4 ವಿಚಾರಗಳು ಬೇಕು. ಏನು? ಒಂದು, ಮಾರ್ಕೆಟಿನ ಡೈರೆಕ್ಷನ್ ಬೇಕು. ಮಾರ್ಕೆಟ್ ಡೈರೆಕ್ಷನ್ ಇಲ್ಲದೆ ಸೆಲ್ಲಿಂಗು ಮಾಡೋಕ್ಕಾಗಲ್ಲ, ಬೈಯಿಂಗು ಮಾಡೋಕ್ಕಾಗಲ್ಲ, ಅದು ಮೇಯ್ನ್. ಸೊ ಡೈರೆಕ್ಷನ್ ಅನ್ನೋದು ತುಂಬಾ ಮುಖ್ಯ. ಡೈರೆಕ್ಷನ್ ಆದ್ಮೇಲಿಂದ ನಮಗೆ ಕರೆಕ್ಟ್ ಆಗಿರೋ ಎಂಟ್ರಿ ಪಾಯಿಂಟ್ ಬೇಕು. ಎಂಟ್ರಿ ಆದ್ಮೇಲಿಂದ ಸ್ಟಾಪ್ ಲಾಸ್ ಬೇಕು. ಸ್ಟಾಪ್ ಲಾಸ್ ಆದ್ಮೇಲಿಂದ ನಮಗೆ ಟಾರ್ಗೆಟ್ಸ್ ಅನ್ನು ಇಡುವಂತಹ ವ್ಯವಸ್ಥೆ ಬೇಕು. ಇದು 4 ಕರೆಕ್ಟ್ ಆಗಿ ಸಿಕ್ತಂತ ಹೇಳಿದ್ರೆ ನಾವು ಬೈಯಿಂಗು ಮಾಡ್ಬೋದು, ಸೆಲ್ಲಿಂಗು ಮಾಡ್ಬೋದು, ಅದಕ್ಕೆ ಯಾವುದೇ ರೀತಿಯ ಅಭ್ಯಂತರಗಳಿಲ್ಲ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ನೋಡೋದೇನಂದ್ರೆ ಮಾರ್ಕೆಟ್ ಡೈರೆಕ್ಷನ್. ಸೊ ಮಾರ್ಕೆಟ್ ಡೈರೆಕ್ಷನ್ ನೋಡಬೇಕು ಅಂತಾದ್ರೆ, ಮಾರ್ಕೆಟ್ ಡೈರೆಕ್ಷನ್ ಅಲ್ಲಿ ನಾವು ನೋಡುವಂಥದ್ದು ಏನಂತ ಹೇಳಿದ್ರೆ 12 ಗಂಟೆ ಝೋನ್. ಎಲ್ಲರಿಗೂ ಗೊತ್ತಿರುವ ಹಾಗೆ 12 ಗಂಟೆ ಝೋನು ನಾವು ಮಾರ್ಕ್ ಮಾಡ್ತೀವಿ. 12 ಗಂಟೆ ಝೋನ್ಗಿಂತ ಮಾರ್ಕೆಟ್ ಮೇಲೆ ಇದೆ ಅಂತ ಆದ್ರೆ, 12 ಗಂಟೆ ಝೋನ್ ನೆನ್ನೆದು 12 ಗಂಟೆ ಝೋನ್ಗಿಂತ ಮಾರ್ಕೆಟ್ ಮೇಲೆ ಇದೆ ಅಂತ ಆದ್ರೆ, ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಿರೋದಾದ್ರೆ ನಮ್ಮ 12 ಗಂಟೆ ಝೋನ್ ಬಗ್ಗೆ ಒಂದು ವಿಡಿಯೋ ಇದೆ, ದಯವಿಟ್ಟು ನೋಡಿ. ಅವಾಗ ನಿಮ್ಗೆ ಅದು ಕ್ಲಾರಿಟಿ ಅರ್ಥ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಆಲ್ರೆಡಿ ಎಲ್ಲ ಹೇಳಿದೀವಿ. ಸೊ 12 ಗಂಟೆ ಝೋನಲ್ಲಿ ಹೇಗೆ ನೋಡಬೇಕು, ನೆನ್ನೆದು ಅಂದ್ರೆ ಎಷ್ಟು, ಯಾವ 12 ಗಂಟೆ, ಆಮೇಲೆ ಹೇಗೆ ಮಾರ್ಕ್ ಮಾಡಬೇಕು, ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ನೋಡ್ದಿದ್ದವ್ರು ನೋಡ್ಕೊಂಡ್ ಬನ್ನಿ. ಸೊ ಈಗ ಇಲ್ಲಿ ನೋಡಿ, 12 ಗಂಟೆಗಿಂತ ಮೇಲಿದೆ ನಾವು ಏನ್ ನೋಡ್ಬೇಕು? ಸಿ ನೋಡ್ಬೇಕು, ಕರೆಕ್ಟ್ ಅಲ್ವಾ? ಸೊ ಸಿ ಅಂತ ಹೇಳಿದ ತಕ್ಷಣ ಮಾರ್ಕೆಟ್ ಅಲ್ಲಿ ಆಟೋಮೆಟಿಕ್ ಆಗಿ ಇಲ್ಲೊಂದು ರೆಡ್ ಕ್ಯಾಂಡಲ್ ಆಗಿದೆ. ಫಸ್ಟ್ ಕ್ಯಾಂಡಲ್ ನಾವು ಮಾಡೋದಿಲ್ಲ ಟ್ರೇಡು, ಅದಾದ್ಮೇಲೆ ನಾವು ಸೆಲ್ಲಿಂಗಿಗೆ ಹೋಗ್ತೀವಿ, ಕರೆಕ್ಟ್ ಅಲ್ವಾ? ಸೆಲ್ಲಿಂಗ್ ಹೋಗ್ಬೇಕಂತ ಹೇಳಿದ್ರೆ ನಾವು ನೋಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ಈಗ ಮಾರ್ಕೆಟ್ ಅಲ್ಲಿ ನಾವು ಸೆಲ್ ಮಾಡ್ಬೇಕು. ಏನನ್ನ ಸೆಲ್ ಮಾಡ್ಬೇಕು? ಈಗ ನಮ್ಗೆ ಡೈರೆಕ್ಷನ್ ಸಿ ಅಂತ ಹೇಳ್ತಾ ಇದೆ ಅಂತ ಹೇಳಿದ್ರೆ ನಾವು ಏನನ್ನ ಸೆಲ್ ಮಾಡ್ಬೇಕು? ಪಿ ಅನ್ನ ಸೆಲ್ ಮಾಡ್ಬೇಕು. ಓಕೆ, ಸೊ ಪಿ ನ ಸೆಲ್ ಮಾಡ್ಬೇಕಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಪಿ ಅನ್ನ ಸೆಲ್ ಮಾಡ್ಬೋದು. ಆದ್ರೆ ಈ ಬ್ಲೂ ಲೈನ್ ಇದೆ ನೋಡಿ, ಈ ಬ್ಲೂ ಲೈನ್ ಒಳಗಡೆ ನಾವು ಸ್ವಲ್ಪ ಕೇರ್ ತಗೊಬೇಕು. ಈ ಬ್ಲೂ ಲೈನ್ ಒಳಗಡೆ ನಾವು ಆದಷ್ಟು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಕೆಲವು ಸಲ ಅದು ಬ್ಲೂ ಲೈನ್ ಅನ್ನ ಸಪೋರ್ಟ್ ಆಗಿ ತಕೊಂಡು ಅಥವಾ ರೆಸಿಸ್ಟೆನ್ಸ್ ಆಗಿ ತಕೊಂಡು ಮಾರ್ಕೆಟ್ ಫಾಲ್ ಆಗುವ ಚಾನ್ಸಸ್ ಕಾಣುತ್ತೆ. ಅದಕ್ಕೋಸ್ಕರ ನಾವು ಇಲ್ಲೊಂದು ಸ್ವಲ್ಪ ಕೇರ್ ತಗೊಬೇಕು. ಸೊ ಈಗ ಇಲ್ಲೇನಾಯ್ತು ನೋಡಿ, ಮಾರ್ಕೆಟ್ ಕ್ಲೀನ್ ಆಗಿ ಬ್ರೇಕ್ ಆಗಿ ಬ್ಲೂ ಲೈನ್ ಒಳಗಡೆ ಎಂಟ್ರಿ ಕೊಟ್ಟಿದೆ. ಎಂಟ್ರಿ ಕೊಡ್ತಿದ್ದ ಹಾಗೆ ನಾವು ಫಸ್ಟ್ 1 ಅವರ್ ಆಗ್ತಿದ್ದ ಹಾಗೆ ನಾವೇನ್ ಮಾಡ್ಬೋದು? ಇಲ್ಲಿ ನಾವು ಪಿ ಅನ್ನ ಸೆಲ್ ಮಾಡ್ಬೋದು. ಓಕೆನಾ? ಪಿ ಸೆಲ್ ಮಾಡಿದ್ರೆ ನಾವು ಸ್ಟಾಪ್ ಲಾಸ್ ಏನು? ಓಪನಿಂಗ್ ಗಿಂತ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡ್ತು ಅಂತಾದ್ರೆ, ಖಾಲಿ ಬಂದ್ ಹೋಗೋದಲ್ಲ,
ಕ್ಲೋಸ್ ಕೊಟ್ಟಿತ್ತಂತಾದ್ರೆ ನಾವು ಅದನ್ನ ಎಕ್ಸಿಟ್ ಮಾಡ್ಬೇಕು ಪೊಸಿಷನ್. ಬರ್ಲಿಲ್ಲ ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ಬೋದು, ಆರಾಮಾಗಿ ಕುತ್ಕೊಬಹುದು. ಸೊ ದಟ್ ಏನಾಗುತ್ತೆ, ಅದು ಮುಂದೆ ಹೋದಷ್ಟು ನಮ್ಗದು ಪ್ರಾಫಿಟ್. ಸೆಲ್ಲಿಂಗ್ ಮಾಡಿದ್ಯಾ ಅದನ್ನ ಪಿ. ಯಾಕೆ ಪಿ ಸೆಲ್ ಮಾಡಿದ್ವಿ? ಮಾರ್ಕೆಟ್ ಡೈರೆಕ್ಷನ್ ಅಪ್ವರ್ಡ್ಸ್ ಅಲ್ಲಿ ಇದೆ. ಅಪ್ವರ್ಡ್ ಅಲ್ಲಿ ಇದ್ದಾಗ ಏನ್ ನೋಡ್ತೀವಿ ನಾವು, ಬೈ ಮಾಡೋರೆಲ್ಲ ಸಿ ಎಲ್ ಬೈ ಇರ್ತಾರೆ, ನಾವು ಸೆಲ್ ಮಾಡೋರು ಪಿ ಅನ್ನ ಸೆಲ್ ಮಾಡಬೇಕು. ಪಿ ಅನ್ನ ಸೆಲ್ ಮಾಡ್ಬೇಕು, ಕನ್ಫ್ಯೂಸ್ ಆಗಬೇಡಿ. ಎಲ್ಲ ಏನ್ ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಬೈಯಿಂಗ್ ಮಾಡೋರಿಗೆ ಸೆಲ್ಲಿಂಗ್ ಗೊತ್ತಿಲ್ಲ ಅಂತ. ಸೆಲ್ಲಿಂಗು ಗೊತ್ತು, ಬೈಯಿಂಗ್ ಗೊತ್ತು, ಡೈರೆಕ್ಷನ್ ಗೊತ್ತಿದ್ರೆ ಆಯ್ತು ಅಷ್ಟೇ. ಸೊ ಈಗ ಡೈರೆಕ್ಷನ್ ಗೊತ್ತಿತ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನೀವು ಎಲ್ಲರೂ ಪಿ ಸೆಲ್ ಮಾಡಿ ಕೂತ್ಕೊಬಹುದು. ಸೊ ದಟ್ ಏನಾಗುತ್ತೆ, ಸ್ಟಾಪ್ ಲಾಸ್ ಎಲ್ಲಿ ಇಟ್ಟಿದ್ದೀರಿ. ಟಾರ್ಗೆಟ್ ಏನಂತ ಹೇಳಿದ್ರೆ ನೋಡಿ, ಫಸ್ಟ್ ಟಾರ್ಗೆಟ್ ಈ ಬ್ಲೂ ಲೈನ್ ಇರುತ್ತೆ. ಸೆಕೆಂಡ್ ಟಾರ್ಗೆಟ್ ಮಾರ್ಕೆಟ್ ಎಲ್ಲಿಂದ ಬಂದಿದೆ ಅಂತ ನೋಡಿ. ಈಗ ಮಾರ್ಕೆಟ್ ಬಂದಿರೋದು ಎಲ್ಲಿಂದ? ಮಾರ್ಕೆಟ್ ಬಂದಿರೋದು ಇಲ್ಲಿ ಬ್ಲ್ಯಾಕ್ ಲೈನ್ ಇಂದ ಹೊರಟ್ಕೊಂಡು ಬಂದಿದೆ. ಸೊ ಅದು ಬ್ಲ್ಯಾಕ್ ಲೈನ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ನಾವೇನ್ ಮಾಡ್ಬೋದು, ನಾವು ನಮ್ಮ ಟಾರ್ಗೆಟ್ ಅನ್ನ ಈ ಬ್ಲ್ಯಾಕ್ ಲೈನ್ ಟಚ್ ಆಗೋವರೆಗೂ ಕಾಯ್ಬೋದು. ಓಕೆನಾ, ಇಲ್ಲಿ ಬ್ಯಾಕ್ ಲೈನ್ ಟಚ್ ಆಗೋವರೆಗೂ ಕಾಯ್ಬೋದು. ಸೊ ಆವತ್ತು ಮಾರ್ಕೆಟ್ ಏನಾಯ್ತು, ಇಂಟ್ರಾಡೇನಲ್ಲಿ ಅದು ಸ್ಲೋ ಆಗಿತ್ತು, ಅದೇ ಜಾಗದಲ್ಲಿತ್ತು. ಅದಾದ್ಮೇಲೆ ಬಂದಿದ್ದು ಬ್ಲ್ಯಾಕ್ ಲೈನ್ ಟಚ್ ಆಗಿಲ್ಲ, ಬಟ್ ಅದೇ ಜಾಗದಲ್ಲಿ ನಿಯರ್ ಬೈ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನಾವು ಇಲ್ಲಿಂದ ಇಲ್ಲಿವರೆಗೆ ಸೆಲ್ಲಿಂಗ್ ಮಾಡಿದ್ದು ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಮಾಡಿದ್ವಿ. ಓಕೆನಾ, ಈಗ ಇದು ಮಾರ್ಕೆಟ್ ಅಲ್ಲಿ ಇರುವಂತದ್ದು. ಸ್ಟಾಪ್ ಲಾಸ್ ಅಂದ್ರೆ ನಾವು ಇಲ್ಲಿ ಓಪನಿಂಗ್ ಗಿಂತ ಕೆಳಗಿಟ್ಟಿದೀವಿ. ಸೊ ಈಗ ಎಡ್ಜಿಂಗ್ ಮಾಡೋದಿಲ್ಲ ಹೇಗೆ ಅನ್ನೋದು ನೀವು ಕಲ್ತಿರ್ಬೇಕು. ಸೊ ಇದು ಎಷ್ಟು ನಾವು ಇದೊಂದು ಲೈನ್ಸ್ ಹಾಕೊಳ್ಳೋದನ್ನ ಕಲ್ತ್ವಿ ಅಂತ ಆದ್ರೆ ಅದು ನಿಮ್ಗೆ ಸುಲಭವಾಗುತ್ತೆ. ಓಕೆನಾ, ಅದನ್ನೇ ನಾವು ಅಲ್ಲಿ ಕೋರ್ಸ್ ಅಲ್ಲಿ ಹೇಳ್ಕೊಡ್ತಾ ಇರುವಂತದ್ದು, ಈ ಲೈನ್ಸ್ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಅನ್ನೋದನ್ನ. ಓಕೆನಾ, ಈಗ ನಾವು ಇನ್ನೊಂದು, ಈಗ ನೋಡಿ ಈ ರೀತಿ ಸೈಡ್ ವೇಸ್ ಇದ್ದಿದ್ ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತಾ ಅನ್ನೋದನ್ನ ನೋಡೋಣ. ಎಸ್ ಫ್ರೆಂಡ್ಸ್, ಈಗ ನಾವು ಇದಕ್ಕೆ ಬೇಕಾಗುವ ಲೈನ್ಸ್ ಗಳನ್ನ ನಾವು ಹಾಕೊಂಡಿದೀವಿ. ಈಗ ಏನಾಯ್ತು ನೋಡಿ, ಈ ಸೈಡ್ ವೇಸ್ ಇರೋ ಮಾರ್ಕೆಟ್ ಅಲ್ಲಿ ಈಗ ಮಾರ್ಕೆಟ್ ಏನು 12 ಗಂಟೆ ಝೋನ್ಗಿಂತ ಮೇಲಿದೆ. ನಾವೇನ್ ನೋಡ್ಬೇಕು, ಸಿ ನೋಡ್ಬೇಕು. ಓಕೆ, ಸಿ ನೋಡ್ಬೋದು. ಸೊ ಮಾರ್ಕೆಟ್ ಏನಾಯ್ತು, ಬ್ಲೂ ಲೈನ್ ಅನ್ನ ದಾಟಿತ್ತು, ರೀಟೆಸ್ಟ್ ಮಾಡಿದೆ. ರೀಟೆಸ್ಟ್ ಮಾಡ್ತಿದ್ದಾಗೆ ನಾವಿಲ್ಲಿ ಏನ್ ಸೆಲ್ ಮಾಡ್ತೀವಿ, ಪಿ ಅನ್ನ ಸೆಲ್ ಮಾಡ್ತೀವಿ. ಓಕೆನಾ, ಪಿ ಅನ್ನ ಸೆಲ್ ಮಾಡ್ತೀವಿ. ನಮ್ಮ ಟಾರ್ಗೆಟ್ ಏನು, ನೆಕ್ಸ್ಟ್ ಲೈನ್. ನೆಕ್ಸ್ಟ್ ಲೈನ್ ಎಲ್ಲಿದೆ, ಬ್ಲ್ಯಾಕ್. ಓಕೆನಾ, ಬ್ಲ್ಯಾಕ್ ಅನ್ನ ಲೈನ್ ಟಚ್ ಆಗ್ತಿದ್ದ ಹಾಗೆ ನಾವೇನ್ ಮಾಡ್ಬೋದು, ನಮ್ಮ ಪೊಸಿಷನ್ನಲ್ಲಿ ನಾವು 75% ಅಥವಾ 50% ವರೆಗೂ ನಾವು ಅದನ್ನ ಕ್ಲೋಸ್ ಮಾಡ್ಬೋದು. ಯಾಕಂದ್ರೆ ಅದು ನಮ್ಮ ಫಸ್ಟ್ ಟಾರ್ಗೆಟ್. ಸೆಕೆಂಡ್ ಟಾರ್ಗೆಟ್ ನೆಕ್ಸ್ಟ್ ಬ್ಲೂ ಲೈನ್ ವರೆಗೆ ಹೋದಾಗ ನಮ್ಗೆ ಅದು ಕಂಟಿನ್ಯೂಷನ್ ಅಲ್ಲಿ ರ್ಯಾಲಿ ದಿವಸ ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು, ಅಲ್ಲಿ ಬ್ಲ್ಯಾಕ್ ಲೈನ್ ಬರ್ದಿದ್ದಂಗೆ ಪೊಸಿಷನ್ಸ್ ಅರ್ಧ ಕಟ್ ಮಾಡ್ಬೇಕು. ತಿರ್ಗಾ ಏನಾಯ್ತು, ಮಾರ್ಕೆಟ್ ಅದೇ ಜಾಗದಲ್ಲಿ ರಿವರ್ಸ್ ಆಯ್ತು. ಸೊ ರಿವರ್ಸ್ ಆದ ನಂತರ ಅದು ಹೇಗೆ, ಒಂದು ವೇಳೆ ರಿವರ್ಸ್ ಆದ್ರೆ ನಾವು ಹೇಗೆ ಬಿಡಬೇಕು ಅನ್ನೋದು ರಿವರ್ಸಲ್ ಪ್ಯಾಟ್ರನ್ ನಾವು ನಮ್ಮ ಕೋರ್ಸ್ ಅಲ್ಲಿ ಹಾಕಿದೀವಿ. ರಿವರ್ಸಲ್ ಪ್ಯಾಟ್ರನ್ ಗೊತ್ತಾಗುತ್ತೆ, ಅವಾಗ ನಾವು ಸ್ವಲ್ಪ ಬಿಡ್ಬೋದು, ಬೇಕಿದ್ರೆ ಅಲ್ಲೇ ಬೇಗ ಬಿಡ್ಬೋದು. ಓಕೆನಾ, ಬಂದಂತ ಮಾರ್ಕೆಟ್ ಮತ್ತೆ ಏನು ಅಪ್ ಮೂವ್ಮೆಂಟ್ ಆಗಿದೆ. ಸೆಕೆಂಡ್ ಟೈಮು ಇಲ್ಲಿ ಡಬಲ್ ಬಾಟಮ್ ಡಬಲ್ ಟಾಪ್ ಕ್ಲೀನ್ ಆಗಿ ತೋರಿಸ್ತಾ ಇದೆ. ಸೊ ನಾವು ಕ್ಲೀನ್ ಆಗಿ ಇಲ್ಲಿ ಎಕ್ಸಿಟ್ ಮಾಡ್ಕೊಬೇಕು. ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಮಾರ್ಕೆಟ್ ನಮ್ಮನ್ನ ಲಾಸ್ ಕಡೆ ಕರ್ಕೊಂಡು ಹೋಗುತ್ತೆ. ಈ ಒಂದು ನೀವು ಕೊನೆಯವರೆಗೂ ಕೂತಿದ್ರಿ ಅಂತ ಆದ್ರೂ ನಿಮ್ಗೆ ಏನಾಯ್ತು, ನೀವು ಎಂಟ್ರಿ ಮಾಡಿದ ಜಾಗದಲ್ಲೇ ಮಾರ್ಕೆಟ್ ಕ್ಲೋಸ್ ಆಗಿದೆ, ನಿಮ್ಗೆ ನೋ ಲಾಸ್ ನೋ ಪ್ರಾಫಿಟ್ ಅಲ್ಲೇ ಇರ್ತೀರಿ. ಬಟ್ ಆಕ್ಚುಲ್ ಆಗಿ ನಮ್ಗೆ 2 ಸಲ ರ್ಯಾಲಿಯಲ್ಲಿ ನಮ್ಗೆ ಪ್ರಾಫಿಟ್ ಕೊಟ್ಟಿದ್ದು. ನಾವು ಯಾವ್ದನ್ನ ಮಾಡಿದ್ದು, ಪಿ ಅನ್ನ ಸೆಲ್ ಮಾಡಿದ್ದು. ಕರೆಕ್ಟಾ, ಸಿ ಕಡೆಗೆ ಹೋಗ್ಲಿಲ್ಲ. ಸರ್ ಈಗ ಇದು ಇಲ್ಲಿಂದ ಮಾಡಿ ಸೆಲ್ ಮಾಡಿದ್ಮೇಲೆ ತಿರ್ಗಾ ರಿವರ್ಸ್ ಬರ್ಬೇಕಾದ್ರೆ ಸಿ ಸೆಲ್ ಮಾಡ್ಬೋದಲ್ಲ, ತಿರ್ಗಾ ಇಲ್ಲಿವರೆಗೆ ಹೋದ್ಮೇಲಿಂದ ತಿರ್ಗಾ ಸಿ ಸೆಲ್ ಮಾಡ್ಬೋದಲ್ಲ ಅಂದ್ರೆ ಮಾಡಬಹುದು. ಅದಕ್ಕೊಂದು ಮೆಥಡಾಲಜಿ ಇದೆ. ಆ ಮೆಥಡಾಲಜಿ ಕಲ್ತ್ರೆ ನೀವು ಅದನ್ನ ಮಾಡ್ಬೋದು, ಎಲ್ಲಾ ಟೈಮಲ್ಲೂ ಮಾಡಕ್ಕಾಗಲ್ಲ. ಸೊ ಈಗ ಇನ್ನೊಂದು ರ್ಯಾಂಡಮ್ ಆಗಿರೋ ಡೇಟ್ಸ್ ಅನ್ನ ನೋಡ್ತೀನಿ. ಸೊ ಈಗ ನಾವು ರೀಸೆಂಟ್ಲಿ ಆಗಿ ನೋಡೋದಂತ ಆದ್ರೆ, ಸೊ ನಾವು ರೀಸೆಂಟ್ಲಿ ಈಗ ಒಂದು ಸೆಪ್ಟೆಂಬರ್ ಅಲ್ಲಿ ಒಂದು ಸೆಪ್ಟೆಂಬರ್ ಬೇಡ, ಈಗ ಜನವರಿಗೆ ಬರೋಣ. ಜನವರಿ 22ನೇ ತಾರೀಕು ನೋಡೋಣ. ಓಕೆನಾ, ಈಗ ಈ ಡೇನಲ್ಲಿ ನಾವು ಹೇಗ್ ಮಾಡೋದು ಅಂತ ಆಕ್ಚುಲ್ ಆಗಿ ನಾವು ಲೈನ್ಸ್ ಹಾಕೊಂಡು ಮಾಡಬೇಕು. ಈಗ ಜಸ್ಟ್ ಈಗ ಇದೇ ಲೈನ್ಗೆ ನಾವು ಫೋಕಸ್ ಕೊಟ್ಟು ಮಾಡೋದಂತ ಆದ್ರೂ ನಾವು ಅದು ಹೇಗಿರುತ್ತೆ ಅಂತ ನಿಮಗ್ ತೋರ್ಸೋಣ. ಬೇಡ, ನಾವು ಲೈನ್ ಹಾಕಿ ತೋರ್ಸೋಣ. ಎಸ್ ಫ್ರೆಂಡ್ಸ್, ಇವತ್ತು ಈ ದಿನ ಅಂದ್ರೆ 22 ಜನವರಿಗೆ ನಾವು ಸೆಲ್ಲಿಂಗ್ ನೋಡ್ತಾ ಇದ್ದೀವಿ. ನೋಡಿ ಮಾರ್ಕೆಟ್ ಏನ್ ಹೇಳಿತ್ತು, 12 ಗಂಟೆ ಝೋನ್ಗಿಂತ ಮೇಲೆ ಇದೆ, ನಾನು ಕಾಲ್ ಸೈಡ್ ಹೋಗ್ಲಿಕ್ಕೆ ಅಂತ. ಕರೆಕ್ಟ್ ಅಲ್ವಾ, ಡೈರೆಕ್ಷನ್ ಕಾಲ್ ಸೈಡ್ ಅಂತ ಹೇಳ್ತಿತ್ತು. ಬಟ್ ಏನಾಯ್ತು, ಇಲ್ಲಿ ಮಾರ್ಕೆಟ್ ಈ ನಮ್ಮ ಬ್ಲೂ ಲೈನ್ ಅನ್ನ ದಾಟ್ತಾ ಇಲ್ಲ. ಈ ಬ್ಲೂ ಲೈನ್ ದಾಟ್ತಾ ಇಲ್ಲ. 1-2 ಕ್ಯಾಂಡಲ್ ಅಲ್ಲ, 1 ಅವರ್ ಆದಾಗ್ಲೂ ಮಾರ್ಕೆಟ್ ಏನಾಗಿತ್ತು, ಕೆಳಗಡೆನೆ ಇತ್ತು, ಕ್ಲೋಸಿಂಗ್ ಗಿಂತ ಕೆಳಗಡೆ. ಸೊ ನಾವೀಗ ಏನ್ ಮಾಡ್ಬೋದು, ಇಲ್ಲಿ ನಿಮ್ಗೆ ಅಭ್ಯಾಸ ಆಗೋವರೆಗೆ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಭಯ ಆಗ್ಬೋದು, ನೀವು ಇಲ್ಲಿ ಸೆಲ್ ಮಾಡಲ್ಲ, ನೀವು ಈ ಬ್ಲೂ ಲೈನ್ ದಾಟಿದ ಮೇಲಿಂದ ಸೆಲ್ ಮಾಡ್ತೀರಿ. ಒಂದು ವೇಳೆ ನಿಮ್ಗೆ ಅಭ್ಯಾಸ ಆಯ್ತು ಅಂತ ಹೇಳಿದ್ರೆ, ಗೊತ್ತಾಯ್ತು ನಮ್ಮ ಸ್ಟ್ರಾಟಜಿ ಗೊತ್ತಾಯ್ತು ಅಂತ ಹೇಳಿದಾಗ ನೀವು ಇಲ್ಲೇ ಸೆಲ್ ಮಾಡ್ಬೋದು. ಈಗ ಅಟ್ ಪ್ರೆಸೆಂಟ್ಗೆ ನಾವು ಇಲ್ಲೇ ಸೆಲ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. ಸೆಲ್ ಮಾಡಿದ ನಂತರ ನಮ್ಮ ಸ್ಟಾಪ್ ಲಾಸ್ ಈ ಬ್ಲೂ ಲೈನ್ ಗಿಂತ ಮೇಲೆ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಅಂಡ್ ನಮ್ಮ ಟಾರ್ಗೆಟ್ ಈ ಬ್ಲ್ಯಾಕ್ ಲೈನ್ ವರೆಗೂ ಇದೆ.
ಅಂಡ್ ನಮ್ಗೆ ಏನಂತ ಹೇಳಿದ್ರೆ ಇನ್ನು ಬ್ಲೂ ಲೈನ್ ವರೆಗೂ ಹೋಗೋ ಚಾನ್ಸಸ್ ಕಾಣುತ್ತೆ. ಸೊ ಮಾರ್ಕೆಟ್ ಏನಾಯ್ತು, ಇಲ್ಲಿಂದ ಫಾಲ್ ಆಗಿದ್ದ ಮಾರ್ಕೆಟ್ ಸ್ಲೋ ಅಂಡ್ ಸ್ಟಡಿಯಲ್ಲಿ ಅದೇ ಜಾಗದಲ್ಲಿ ಇತ್ತು, ಕ್ಲೋಸಿಂಗ್ ಟೈಮ್ ವರೆಗೂ ಅದೇ ಜಾಗದಲ್ಲಿ ಇತ್ತು. ಸೊ ಈ ನೋಡಿ ನೆನ್ನೆದು ಕ್ಲೋಸಿಂಗ್ ಅನ್ನೋದು ಯೂನಿವರ್ಸಲ್ ಲೈನ್. ಸೊ ಈಗ ಯೂನಿವರ್ಸಲ್ ಲೈನ್ ಅನ್ನ ನಾವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಅಂತ ಆದ್ರೆ ಆ ಜಾಗದಲ್ಲಿ ಎಕ್ಸಿಟ್ ಆಗ್ಲಿಕ್ಕೆ ವ್ಯವಸ್ಥೆ ಇದೆ. ಒಂದು ವೇಳೆ ಗೊತ್ತಾಗ್ಲಿಲ್ಲ ನಮ್ಗೆ, ನಾವು ಕಾಯ್ತಾನೆ ಇದ್ವಿ, ಬ್ಲಾಕ್ ಲೈನ್ ವರೆಗೆ ಕಾಯ್ತಾ ಇದೀವಿ ಅಂತ ಆದಾಗ ನಮ್ಗೆ ಅದು ಬ್ಲಾಕ್ ಲೈನ್ ವರೆಗೆ ಬರ್ಲಿಲ್ಲ, ಬಟ್ ಲಾಸ್ ಅಂತ ಆಗ್ಲಿಲ್ಲ, ನಾವು ನ್ಯೂಟ್ರಲ್ ಅಲ್ಲಿ ಇದ್ದೀವಿ. ಬಟ್ ಅದು ಮಾರ್ಕೆಟ್ ಇಲ್ಲಿ ಹೋಗಿ ಇಲ್ಲಿ ಬಂದರೂ ಸಹ ಏನಾಗಿರುತ್ತೆ, ಪ್ರೀಮಿಯಂ ಡಿ ಕೆ ಆಗಿರುತ್ತೆ, ನಮ್ಗೊಂದು 10-15 ಪಾಯಿಂಟ್ಗೆ ಏನು ತೊಂದರೆ ಇರಲ್ಲ. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಇಲ್ಲೊಂದು 30 ಪಾಯಿಂಟ್ಸ್ ವರೆಗೆ ಸೆಲ್ಲಿಂಗ್ ಏನು ಪ್ರಾಬ್ಲಮ್ ಬರಲ್ಲ. ಅಂಡ್ ಕ್ಯಾರಿ ಫಾರ್ವರ್ಡ್ ಎಡ್ಜಿಂಗ್ ಅಲ್ಲಿ ಆಗಿರೋದ್ರಿಂದ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ಸಹ ನೆಕ್ಸ್ಟ್ ಡೇಗಾದ್ರೂ ಅದು ನಮಗೆ ಟಾರ್ಗೆಟ್ಸ್ ಅನ್ನ ಕೊಟ್ಟಿದೆ. ಸೊ ನೆಕ್ಸ್ಟ್ ಡೇ ಒಳಗೆ ಅದು ಬ್ಲೂ ಲೈನ್ ಅನ್ನ ಬಂದು ಟಚ್ ಮಾಡಿ ನಮ್ಮ ಟಾರ್ಗೆಟ್ಸ್ ಅನ್ನ ಅಚೀವ್ ಮಾಡಿಸಿ ಕೊಟ್ಟಿದೆ. ಅಂದ್ರೆ ಅದು ಬರಬೇಕಾಗಿದ್ದು ಬರಲೇಬೇಕು, ಅದು ಬರುತ್ತೆ, ಬಟ್ ಇಟ್ ಟೇಕ್ಸ್ ಟೈಮ್. ಕೆಲವು ಸಲ ಬೇಗ, ಕೆಲವು ಸಲ ಲೇಟ್. ಆದ್ರೆ ರೂಲ್ ಪ್ರಕಾರವಾಗಿ ನಾವು ಕೂತಿದ್ವಿ ಅಂತ ಆದ್ರೆ ರೂಲ್ ಪ್ರಕಾರವಾಗಿ ಅದು ಬರುತ್ತೆ. ಸೊ ನಾವ್ ಏನ್ ಮಾಡ್ಬೇಕು, ವಿತ್ ಎಡ್ಜಿಂಗ್ ಅಲ್ಲಿ ನಾವು ಸೆಲ್ಲಿಂಗ್ ಮಾಡ್ಕೊಂಡು ಕೂತ್ವಿ ಅಂತ ಆದ್ರೆ ಇದು ಬರುತ್ತೆ. ಅಂದ್ರೆ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ಈ ಲೈನ್ಸ್ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಆ ಪರ್ಫೆಕ್ಟ್ ಆಗಿ ವರ್ಕ್ ಆಗೋ ಲೈನ್ ಮುಖಾಂತರ ನೀವು ಸೆಲ್ ಮಾಡುವ. ಸೊ ನಾವು ಡ್ಯೂಟಿಗೆ ಹೋಗೋರು ಏನ್ ಮಾಡ್ಬೋದು, ಬೆಳಗ್ಗೆ ಬಂದು ನೀವು ಇದನ್ನ ಚಾರ್ಟ್ ಹಾಕೊಳ್ತೀರಿ. ಚಾರ್ಟ್ ಹಾಕೊಳ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ 1 ಅವರ್ ಒಳಗೆ ಮಾರ್ಕೆಟ್ ಏನಾಗ್ತಿದೆ ಅಂತ. ಒಂದು 10-15 ಗಂಟೆ ಒಳಗೆ ನೀವು ಪೊಸಿಷನ್ ಮಾಡ್ಬೋದು. ಸೊ 10-15 ಗಂಟೆ ಒಳಗೆ ನೀವು ಪೊಸಿಷನ್ ಮಾಡಿದ್ರಿ ಅಂತ ಆದ್ರೆ ನಿಮಗೆ ಏನಾಗುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 4 ವಿಚಾರಗಳು ನಡೆಯುತ್ತೆ. ಏನದು, ಒಂದು ನಿಮಗೆ ಎಂಟ್ರಿ ಆಗುತ್ತೆ, ಎಂಟ್ರಿ ಆಗಿ ನಿಮಗೆ ಟಾರ್ಗೆಟ್ ಕೊಡ್ಬೋದು, ಇದು ಫಸ್ಟ್. ಎರಡನೇದು ಏನಾಗುತ್ತೆ, ಎಂಟ್ರಿ ಆಗುತ್ತೆ, ಅದೇ ತರನೇ ನಿಮಗೆ ಸ್ಟಾಪ್ ಲಾಸು ಆಗ್ಬೋದು, ಕರೆಕ್ಟಾ? ಇದು ಎರಡನೇ ವಿಚಾರ ನಡೀಬಹುದು. ಮೂರನೇದು ಏನಾಗ್ಬೋದು, ಎಂಟ್ರಿ ಆಗುತ್ತೆ, ಸ್ಟಾಪ್ ಲಾಸು ಇಲ್ಲ, ಟಾರ್ಗೆಟು ಇಲ್ಲ, ಅಂದ್ರೆ ಮಾರ್ಕೆಟು ಸಂಜೆವರೆಗೂ ಅದೇ ಝೋನ್ ಒಳಗೆ ಟೈಮ್ ಪಾಸ್ ಮಾಡ್ತಾ ಇರ್ಬೋದು. ಇದು ಮೂರನೇ ವಿಚಾರ ಆಗೋದು. ನಾಲ್ಕನೇ ವಿಚಾರ ಏನಾಗಿರ್ಬೋದು, ನಿಮ್ಗೆ ಎಂಟ್ರಿಯೇ ಆಗಿರಲ್ಲ, ಅಂದ್ರೆ ನೀವು ಯಾವತ್ತು ಸೆಲ್ ಎಟ್ ದ ಹೈ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು ರೀಟೆಸ್ಟಿಗೆ, ಈಗ ಉದಾಹರಣೆಗೆ ರೀಟೆಸ್ಟಿಗೆ ಸೆಲ್ ಮಾಡ್ತೀನಿ ಅಂತ ಕಾಯ್ತಾ ಇದ್ರೆ ಅದು ರೀಟೆಸ್ಟಿಗೆ ಟಚ್ ಆಗದೆ ಅಲ್ಲೇ ಇದ್ದು ಟೈಮ್ ಪಾಸ್ ಮಾಡ್ತಂದ್ರೆ ನಿಮ್ಗೆ ಎಂಟ್ರಿ ಆಗದೆ ಇರ್ಬೋದು. ಸೊ ಈ 4 ವಿಚಾರ ಬಿಟ್ಟು 5ನೇದು ಯಾವುದು ನಡೆಯಲ್ಲ. ಸೊ ವರ್ಕಿಂಗ್ ಹೋಗೋರ್ಗು ಇದು 4ರಲ್ಲಿ ಒಂದನ್ನ ಪ್ಲಾನ್ ಮಾಡ್ಕೊಬಹುದು. ಸೊ ಅವ್ರಿಗೆ ಏನಾಯ್ತು, ಮಂತ್ಲಿಗೆ ಒಂದು ಪ್ಲಾನ್ ಮಾಡಿ ಅದ್ರ ಪ್ರಕಾರವಾಗಿ ಡೈಲಿ 1 ಅವರ್ ಆದ್ಮೇಲೆ 4 ಕ್ಯಾಂಡಲ್ ಆದ ಮೇಲೆ ಬಂದು ಅವರ ಒಂದು ಪೊಸಿಷನಿಂಗ್ ಅನ್ನ ಮಾಡಿಕೊಂಡು ಆಮೇಲಿಂದ ಅವರು ವರ್ಕ್ ಹೋಗ್ಬೋದು. ಸೊ ಸ್ಟಾಪ್ ಲಾಸ್ ಟಾರ್ಗೆಟ್ ನ ರೋಬೋ ಆರ್ಡರ್ ಅಲ್ಲಿ ಇಟ್ಟು ಹೋಗ್ಲಿಕ್ಕೆ ಆಗತ್ತೆ. ಸೊ ಈ ರೀತಿಯಲ್ಲಿ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ಸ್ ಅನ್ನ ಮಾಡಕ್ಕಾಗತ್ತೆ. ಈ ಲೈನ್ಸ್ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ, ಓಕೆನಾ? ಈ ಲೈನ್ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಅದ್ರ ಪ್ರಕಾರವಾಗಿ ನಿಮ್ಗಲ್ಲಿ ಎಂಟ್ರಿ, ಸ್ಟಾಪ್ ಲಾಸ್, ಟಾರ್ಗೆಟ್ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕು. ಅದೆರಡು ಕಲ್ತು ಬಿಟ್ರಿ ಅಂತಾದ್ರೆ ನಿಮ್ಗಿದು ಈಸಿ ಆಗಿರುವಂತ ವಿಚಾರ, ಓಕೆನಾ? ಸೊ ಆಪ್ಷನ್ ಸೆಲ್ಲಿಂಗ್ ಮಾಡಿಯೂ ದುಡ್ಡು ಮಾಡ್ಬೋದು, ಆಪ್ಷನ್ ಬೈಯಿಂಗ್ ಮಾಡಿಯೂ ಮಾಡ್ಬೋದು. ಮಾರ್ಕೆಟ್ ಅಲ್ಲಿ ಏನಂತ ಹೇಳಿದ್ರೆ ನಮಗೆ ಗೊತ್ತಾಗಿರ್ಬೇಕಾಗಿರೋದು ಡೈರೆಕ್ಷನ್, ಅದಾದ್ಮೇಲೆ ಎಂಟ್ರಿ ಪಾಯಿಂಟ್, ಆಮೇಲೆ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್. ಇದು ಮೇನ್ ಇಟ್ಕೊಂಡು ಯಾವ ಇಂಡಿಕೇಟರ್ ಡಿಪೆಂಡ್ ಆಗದೆ ಕ್ಯಾಂಡಲ್ ಅನ್ನು ಅರ್ಥ ಮಾಡ್ಕೊಂಡು ನೀವು ಟ್ರೇಡ್ ಮಾಡಿದ್ರಿ ಅಂತ ಆದ್ರೆ ಅದು ಪ್ರಾಫಿಟಬಲ್ ಆಗಿ ಹೋಗುತ್ತೆ. ಸೊ ಈ ರೀತಿ ಪ್ರಾಫಿಟಬಲ್ ಟ್ರೇಡರ್ ಆಗಿರಿ. ಸೊ ಇನ್ಕಮ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.